ಸೊ ಇವಾಗ ಹೈಟು ಕಮ್ಮಿ ಆಯಿತು, ಚೆನ್ನಾಗೂ ಇದೆ ಸ್ಟವ್, ಖುಷಿ ಆಯಿತು. ಅಗ್ನಿದೇವ ಒಳ್ಳೇದಾಗಂಗೆ ಮಾಡು, ಅಡುಗೆ ಎಲ್ಲ ಚೆನ್ನಾಗಿ ಮಾಡೋಂಗೆ ಮಾಡಪ್ಪ ದೇವ್ರೆ. ಫಸ್ಟ್ ಟೈಮು ನನ್ನ ಕಾರಲ್ಲಿ ಇವತ್ತು ಸ್ಟಾಲಿಗೆ ಅಂತ ಹೊರಡ್ತಾ ಇರೋದು. ತುಂಬ ಖುಷಿ ಆಗ್ತಿದೆ. ಎಷ್ಟು ಲಗೇಜ್ ಇದ್ದರೂ ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು. ಸೊ ಹಾಗಾಗಿ ತುಂಬ ಖುಷಿ ಆಯಿತು. ಸೊ ಇದು ಆಟೋಮೆಟಿಕ್ಕು ನಾನು ತೊಗೊಂಡು ಬಂದಿರೋದು ಗ್ಯಾಸು. ಪೂರ್ವಿಗೆ ಈ ಹಣ್ಣಂದರೆ ತುಂಬ ಇಷ್ಟ, ಅದಕ್ಕೆ ಡ್ರ್ಯಾಗನ್ ಫ್ರೂಟ್ ತೊಗೊಂಡು ಬಂದಿದ್ದೆ ನಿನ್ನೆ. ಸೊ ಸಖತ್ತಾಗಿದೆ. ನಾನು ಇವಾಗ ತಿನ್ನೋಣ ಅಂತ ಒಂದು ಪೀಸ್ ಇಟ್ಕೊಂಡಿದ್ದೀನಿ. ತುಪ್ಪದ ಬತ್ತಿ 2 ಬತ್ತಿ ಹಚ್ಬೇಕಂತ ನಂಗೆ ಗೊತ್ತಿಲ್ಲ, ಒಂದೇ ಬತ್ತಿಲಿ ನಾನು ಪೂಜೆ ಮಾಡ್ತಾಯಿದ್ದೆ. ಯಾರೋ ವಿಡಿಯೋದಲ್ಲಿ ಕಮೆಂಟ್ ಹಾಕಿದ್ರು ನನಗೆ, ತುಪ್ಪದ ಬತ್ತಿನ ಯಾವತ್ತಿದ್ರೂ 2 ಹಚ್ಬೇಕು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಈ ಥರ ಕುಕ್ಕರ್ ಸೌಂಡ್ ಬರ್ತಿರೋದು 2ನೇ ಸಾರಿ. ಏನಕ್ಕೆ ಈ ಥರ ಆಗಿದೆ ಅಂತ ನನಗೂ ಗೊತ್ತಿರೋ ಕಮೆಂಟ್ ಹಾಕಿ. ಪೂರ್ವಿಗೆ ಈ ಹಣ್ಣಂದರೆ ತುಂಬ ಇಷ್ಟ, ಅದಕ್ಕೆ ಡ್ರ್ಯಾಗನ್ ಫ್ರೂಟ್ ತೊಗೊಂಡು ಬಂದಿದ್ದೆ ನಿನ್ನೆ. ಸೊ ಸಖತ್ತಾಗಿದೆ. ನಾನು ಇವಾಗ ತಿನ್ನೋಣ ಅಂತ ಒಂದು ಪೀಸ್ ಇಟ್ಕೊಂಡಿದ್ದೀನಿ. ಹೂವು ತಗೊಂಡು ಸೊ ಫಸ್ಟ್ ಟೈಮ್ ಆಸೆ ಪಟ್ಟಾಗ ಒಂದು ಗ್ಯಾಸ್ ತಗೊಂಡು ಬಂದಿದ್ದೀನಿ. ಸೊ ಎಲ್ಲೆಲ್ಲಿ ಇಡಬೇಕು ಹೂವು ಗೊತ್ತಿಲ್ಲ. ಗ್ಯಾಸ್ ಸ್ಟವ್ ಪೂಜೆ ಮಾಡಿಸ್ತಾ ಇದ್ದೀನಿ ಅನಿಸ್ತಾ ಇದೆ ನನಗೆ. ನೆನಪಿಲ್ಲ, ಗೊತ್ತಾಗ್ತಾ ಇದೆ ಎಲ್ಲೇ ಇರಬೇಕು ಅಂತ ಇಟ್ಟಿದ್ದೀನಿ. ಸಾಕು. ಇವಾಗ ರಾಯರ್ ಪೂಜೆ ಮಾಡ್ಬೇಕಂಗೆ ಮಾಡ್ತಾಯಿದ್ದೀನಿ. ಸೊ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತೀನಿ. ಇವತ್ತು ಗುರುವಾರ ಪೂಜೆ ಮಾಡಿದ್ರೆ ಒಳ್ಳೇದು ಅಂದ್ಬಿಟ್ಟು ಗ್ಯಾಸ್ ಸ್ಟವ್ ಮುಂದೆ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಇವತ್ತು ರಾಯರ ವಾರ ಗುರುವಾರ. ಸೊ ತುಪ್ಪದ ದೀಪ ಹಚ್ತಾ ಇದ್ದೀನಿ. ಅಪರೂಪಕ್ಕೊಂದು ಸಾರಿ ನಾನು ತುಪ್ಪದ ದೀಪ ಹಚ್ತೀನಿ. ನಮ್ಮ ಕೈಯಲ್ಲಿ ಏನಾಗುತ್ತೋ ಆ ಸೇವೆ ಅಷ್ಟೆ. ರಾಯರು ಇಂಥದ್ದೇ ಸೇವೆ ಮಾಡಿದ್ದ ಕೇಳಲ್ಲ. ನಮ್ಮ ಕೈಯಲ್ಲಿ ಏನು ಶಕ್ತಿ ಇದೆ ಅದನ್ನು ಸೇವೆ ಮುಖಾಂತರ ನಾವು ಮಾಡ್ಬೋದು. ಈಗ ಅಂಟ್ಕೊಂಡ್ಲೇ ಇದು. ಏನೇ ಸೇವೆ ಮಾಡಿದ್ರು ರಾಯರು ಒಪ್ಪಿಸ್ಕೊಳ್ತಾರೆ. ತುಪ್ಪದ ಬತ್ತಿ 2 ಬತ್ತಿ ಹಚ್ಬೇಕಂತ ನಂಗೆ ಗೊತ್ತಿಲ್ಲ, ಒಂದೇ ಬತ್ತಿಲಿ ನಾನು ಪೂಜೆ ಮಾಡ್ತಾಯಿದ್ದೆ. ಯಾರೋ ವಿಡಿಯೋದಲ್ಲಿ ಕಮೆಂಟ್ ಹಾಕಿದ್ರು ನನಗೆ, ತುಪ್ಪದ ಬತ್ತಿನ ಯಾವತ್ತಿದ್ರೂ 2 ಹಚ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ 2 ತುಪ್ಪದ ಬತ್ತಿ ಹಚ್ಚಿದ್ದೀನಿ.
ಗ್ಯಾಸ್ ಒಲೆಗೂ ರಾಯರವಾರ ದಿನ ಪೂಜೆ ಮಾಡಿಬಿಡೋಣ. ಹಳೆ ಸ್ಟವ್ ಹಾಳಾಗಿತ್ತು, ಹಂಗಾಗಿ ಹೋಯ್ತು ಅದು. ಹೊಸ ಸ್ಟವ್ ತಗೊಂಡು ಬಂದಿದ್ದೀನಿ. ತುಂಬ ವರ್ಷಗಳ ಕನಸು ಅಂತ ಹೇಳ್ಬೋದು ಈ ಸ್ಟವ್. ಸೊ ಇವಾಗ ಹೈಟು ಕಮ್ಮಿ ಆಯಿತು, ಚೆನ್ನಾಗೂ ಇದೆ ಸ್ಟವ್, ಖುಷಿ ಆಯಿತು. ಅಗ್ನಿ ದೇವ ಒಳ್ಳೇದಾಗಂಗೆ ಮಾಡು, ಅಡುಗೆ ಎಲ್ಲ ಚೆನ್ನಾಗಿ ಮಾಡೋಂಗೆ ಮಾಡಪ್ಪ ದೇವ್ರೆ. ಇಲ್ಲೇ ಸೂರ್ಯ ಹುಟ್ಟೋದು, ಆ್ಯಕ್ಚುಲಿ ಸೂರ್ಯದೇವನಿಗೆ ಪೂಜೆ ಮಾಡಿಬಿಡೋಣ. ಸೊ ಗ್ಯಾಸ್ ಹೆಂಗೆ ಹಚ್ಚುತ್ತೆ ಅಂತ ಒಂದು ಸಾರಿ ಇಲ್ಲೇ ಟ್ರೈ ಮಾಡ್ಬಿಡೋಣ. ಸೊ ನಾನು ಹೋದ ವಿಡಿಯೋದಲ್ಲಿ ಒಂದು ಸಾರಿ ಮನೆಗೆ ಬರೋಕ್ಕೆ ಮುಂಚೆ ನಾನು ತೋರಿಸಿದ್ದೆ, ಏನಂತ ಅಂದರೆ ಹೇಳ್ತೀನಿ ರೀ. ಸೊ ಇದು ಆಟೋಮೆಟಿಕ್ಕು ನಾನು ತೊಗೊಂಡು ಬಂದಿರೋದು ಗ್ಯಾಸು. ನಿಜ ಹೇಳಬೇಕು ಅಂದರೆ ಈ ಸ್ಟವ್ ನೋಡಿ ಎಷ್ಟು ಲೆಂತಲ್ಲಿ ಇಷ್ಟೇ ಚಿಕ್ಕ ಪ್ಲೇಸಲ್ಲಿ ಕೂತ್ಕೊಳ್ಳುತ್ತೆ. ಹೈಟು ಅಷ್ಟೇ, ತುಂಬ ಹೈಟ್ ಇಲ್ಲ, ತುಂಬ ಚಿಕ್ಕ ಹೈಟ್ ಇದೆ. ನಂಗೆ ಅಡುಗೆ ಮಾಡೋಕ್ಕೆ ಕೂಡ ತುಂಬ ಈಸಿಯಾಗಿದೆ. ನಾನು ಟೇಬಲ್ ಹಾಕೊಳ್ಳೋಣ ಅಂತ ಇಲ್ಲಿ ನೋಡಿದೆ, ಸ್ಪೇಸಲ್ಲಿ ತುಂಬ ಕಷ್ಟ ಆಯಿತು ನನಗೆ. ಇಲ್ಲಿ ಟೇಬಲ್ ಸ್ಪೇಸಲ್ಲಿ ನಾನು ಏನಾದರೂ ಸ್ಟವ್ ಇಟ್ಟರೆ ಅಡುಗೆ ಮಾಡೋವಾಗ ನಾನು ಕೈ ತೊಳೋಕ್ಕಾಗಲ್ಲ, ಮೊದಲೇ ಅದು ಎಡ್ಸಲ್ಲ. ಅದರಲ್ಲಿ ಇಲ್ಲಿ ಸ್ಟವ್ ಇಟ್ಕೊಂಡ್ರೆ ಟೇಬಲು ಇನ್ನೂ ಎಡ್ಸಲ್ಲ. ಸೊ ಹಂಗಾಗಿ ಇದು ಇರೋದು ನನಗೆ ತುಂಬ ಅನುಕೂಲ ಆಯಿತು. ಸ್ಪೇಸು ಕಮ್ಮಿ ಇಡ್ಸ್ಕೊಳ್ಳುತ್ತೆ, ಹೈಟ್ ಕೂಡ ಕಮ್ಮಿ ಇದೆ. ತಂದಿದ್ದು ಒಂದು ಕಡೆ ತುಂಬ ಒಳ್ಳೆಯದಾಯಿತು ನನಗೆ ಗ್ಯಾಸ್ ಸ್ಟವ್. ಸೊ ಈ ಗ್ಯಾಸ್ ಸ್ಟವ್ಗೆ ಒಂದು ಕಡೆ ಹೆಲ್ಪ್ ಸಿಕ್ತು ಅಂತ ಹೇಳ್ಬೋದು. ಕಲಾಮಾಧ್ಯಮದಲ್ಲಿ ಒಬ್ಬರು ಅಮ್ಮ ನನಗೆ ಹೆಲ್ಪ್ ಮಾಡಿದ್ದು. ಸೊ ನಾನು ಗ್ಯಾಸ್ ಸ್ಟವ್ ತರಬೇಕು ಅಂದ್ಕೊಳ್ಳೋ ಅಷ್ಟರಲ್ಲಿ ಅವ್ರು ನಂಗೆ ಹೆಲ್ಪ್ ಮಾಡಿದರು. ಆವಾಗ ನಾನು ಗ್ಯಾಸ್ ಸ್ಟವ್ನ ಪರ್ಚೇಸ್ ಮಾಡಿದ್ದು. ಸೊ ಗೊತ್ತಿಲ್ಲ, ಒಂದೊಂದು ಟೈಮ್ಗೆ ಹೆಂಗೋ ಒಂದು ಕಡೆಯಿಂದ ಹೆಲ್ಪ್ ಬಂದುಬಿಡುತ್ತೆ ನನಗೆ. ತುಂಬ ಖುಷಿ ಆಯಿತು. ನನ್ನ ವೀಡಿಯೋ ಇವಾಗ ನೋಡ್ತಾ ಇದ್ದಾರೋ ಇಲ್ವೋ ಅಮ್ಮ ಗೊತ್ತಿಲ್ಲ ನನಗೆ, ಬಟ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ದೇವ್ರು ಒಳ್ಳೇದು ಮಾಡಲಿ, ರಾಯರು ಒಳ್ಳೇದು ಮಾಡಲಿ ಅವ್ರಿಗೆ. ಇದು ಮನೆದವ್ರಿಗೆ ಹೋಗಿದ್ದಾಗ ತೇರ್ತದ ಕಾಯಿ ಮಾಡಿಸ್ಕೊಂಡು ಬಂದಿದೆ. ಸೊ ಇವಾಗ ಕಾಯಿ ಹೊಡೆಯೋಣ. ತೆಂಗಿನಕಾಯಿ, ತೇರ್ತದ ಕಾಯಿ. ಏನಕ್ಕೆ ದೀಪ ಸರಿಯಾಗಿ ಕಾಣ್ತಲ್ವಲ್ಲ, ಇನ್ನೂ ಸರಿ ಏನಾರು ಅನ್ನಿಸ್ಬೇಕಾ? ಅದರಲ್ಲಿ ಹಲಸಿನ ಹಣ್ಣು ನೋಡಿ ಹೆಂಗೆ ಬಿಡಿಸ್ಕೊಂಡು ತಿಂತವನೇ ಗುಂಡ. ಅವಾಗಿಂದ ಬಿಡಿಸಿ ಆಗ್ತಾ, ಯಾಕೋ ನಾನು ಬಿಡಿಸೋದೇ ಲೇಟ್ ಆಗ್ತಾಯಿತ್ತು. ಅದಕ್ಕೆ ನನ್ನ ಮಗನೇ ಬಿಡಿಸ್ಕೊಂಡು ತಿನ್ನು ಅಂತ ಹೇಳ್ಕೊಟ್ರೆ ಎಲ್ಲ ಬೀಜ ನೀಟಾಗಿ ಇಂಗಿಸ್ಬಿಟ್ಟು ಹಣ್ಣು ಎಷ್ಟು ಚೆನ್ನಾಗಿ ತಿಂತಾಯಿದ್ದೆ ನೋಡಿ. ಒಳ್ಳೆ ಮನುಷ್ಯ ತಿಂತಾರಲ್ಲ ಹಂಗೇನೆ. ಸೊ ಎಷ್ಟು ಸಣ್ಣಗಿದೆ ಅಂದರೆ ಹಲಸಿನ ಹಣ್ಣು ಇಟ್ಟಿದ್ದೇ ಇದೆ, ಸಿಕ್ಕಾಬಿಟ್ಟೆ ಸಣ್ಣ ಹಲಸಿನ ಹಣ್ಣು. ಆಮೇಲೆ ಲಾಸ್ಟ್ ಹಣ್ಣು ಅಂತ ಹೇಳ್ಬಿಟ್ಟು ಕೊಟ್ಟರು ಅವರು. ಸೊ ಹಲಸಿನ ಹಣ್ಣು ಯಾವಾಗ ಪರ್ಚೇಸ್ ಮಾಡ್ತೀನಿ ನಾನು ಅವ್ರ ಹತ್ರ, ಅವರೇ ಕೊಟ್ಟಿದ್ದು. ಅದು ಸಾರಿ, ಈಗ ಮಾತಾಡ್ಬೇಕಾದ್ರೆ ಏನೇನು ಮಾತಾಡ್ತೀನೋ ಅನ್ನೋ ಥರ ಗೊತ್ತಾಗಲ್ಲ. ಬಟ್ ಸ್ವೀಟಾಗೈತೆ ಹಲಸಿನ ಹಣ್ಣು, ಸಕ್ಕತ್ತಾಗೈತೆ. ಮಗುಗೆ ಬಿಡಿಸಿ ಕೊಡಬೇಕು ನಾವು. ಮಗು ಇಲ್ಲಾಂದರೆ ತಿನ್ನಲ್ಲ. ಮಗು ವಾ ಮಗು, ಸಾಕು ಹೋಗು ಮಗು. ಅವಾಗಿಂದ ತಿಂದೆ ನೀನು, ಸಾಕು ಹೋಗು. ಗುಂಡ ಮರಿ ದೊಡ್ಡ ಮರಿ ಆಗ್ಬಿಟ್ಟೈತಿ ಇವಾಗ. ಗುಂಡು ಮರಿ ದೊಡ್ಡದಾಗ್ಬಿಟ್ಟಿದೆ ಈಗ. ಇವಾಗ ಸ್ವಲ್ಪ ಪಾತ್ರೆ ಇದ್ದಾವೆ, ಎಲ್ಲ ತೊಳೆದ್ಬಿಟ್ರೆ ಸಾಕು. ಅದಾದಮೇಲೆ ಅಡುಗೆ ಮಾಡಬೇಕು ನಾನು. ಆ್ಯಕ್ಚುಲಿ ಅಡುಗೆ ಎಣ್ಣೆ ಗಾಣದ ಎಣ್ಣೆ ತೊಗೊಂಡು ಬರೋದು ನಾನು. ಬಟ್ ಆ ಎಣ್ಣೆ ತೊಗೊಂಬಂದರು ಅದರಲ್ಲಿ ಸ್ವಲ್ಪ ನೀರಿನಂಶ ಇರುತ್ತೆ, ಹುಣ್ಸೆಹಣ್ಣು ಹಾಕಿ ಕುದಿಸಿ ಅಂತೇಳಿ ಒಬ್ಬರು ಡಾಕ್ಟ್ರ್ ಹೇಳಿದರು ನನಗೆ.
ಹಾಗಾಗಿ ಆ ಎಣ್ಣೆನ ಕುದಿಸೋವಾಗ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ತೀನಿ ನಾನು. ಸೊ ಆ ನೀರಿನ ಅಂಶ ಎಲ್ಲ ಇರುತ್ತಂತೆ ಅದು. ಒಂದು ಯೆಲ್ಲೋ ಕಲರ್ ಸೀರೆ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಯೆಲ್ಲೋ ಕಲರ್ ಅಲ್ಲಿ ಬರೋದು ಅಂತ ಆಗಿತ್ತು. ಈಗ ಹೆಂಗ್ ಕಲರ್ ಚೇಂಜ್ ಆಯ್ತು? ಇಲ್ಲ, ನಾನು ನಿಮ್ಗೆ ಕೇಳಿದೆ ಏನಾದ್ರು ಕಲರ್ ಇದನ್ನೇ ಹಾಕೋಬೇಕಾ ಅಂತ. ನೀವು ಹೇಳಿದ್ರಿ ಗ್ರೀನ್ ಬಿಟ್ಟು ಯಾವ ಕಲರ್? ನಾನು ಎಲ್ಲೋ ವಿತ್ ಬ್ಲೂ, ನಿಮ್ದು ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಬ್ಲೂ ಎತ್ತಿಟ್ಬಿಟ್ಟಿದೆ. ಸಂಜೆ ಹೊತ್ತಿಗೆ ತಾರಾ ಹತ್ರ ಮಾತಾಡ್ತಿದ್ದೆ. ತಾರಾ ಹೇಳಿದ್ರಲ್ಲ ನನಗೆ, ಸೊ ತಾರಾ ಹತ್ರ ಮಾತಾಡ್ತಾ ಇದ್ದೆ. ಈ ತರ ನಮ್ದು ಎಲ್ಲೋ ಬೇಡವೇ ಅದು ಆ ಕಲರ್ ಇದೆ, ನೀನು ಪಿಂಕ್ ಹಾಕೊಂಡು ಹೋಗಿ ನೀನು ಇದು. ತಕ್ಷಣ ರಾತ್ರಿ ಡಿಸೈಡ್ ಮಾಡಿ ಪಿಂಕ್ ಮಾಡ್ಕೊಂಡೆ. ಸೀರೆ ಅಂದ್ರೆ ತುಂಬಾ ಇಷ್ಟ ನನಗೆ. ಸೀರೆ, ಬಳೆ ಹಾಕೊಳ್ಳೋದು, ಹೂ ಮುಡ್ಕೊಳ್ಳೋದು ತುಂಬಾ ಇಷ್ಟ. ಶಾಲೆಗೆ ಹೋಗೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಲಗೇಜ್ ಎಲ್ಲ ಇವಾಗ ಕಾರಿಗೆ ತುಂಬಿದಾಯಿತು. ಸೊ ಇವಾಗ ನಾನು ವೀಲ್ ಚೇರ್ ಸಮೇತ ಹತ್ತಿಸ್ಕೊಂಡು ಹೊರಡ್ಬೇಕು. ಫಸ್ಟ್ ಟೈಮು ನನ್ನ ಕಾರಲ್ಲಿ ಇವತ್ತು ಸ್ಟಾಲಿಗೆ ಅಂತ ಹೊರಡ್ತಾ ಇರೋದು. ತುಂಬ ಖುಷಿ ಆಗ್ತಿದೆ. ಎಷ್ಟು ಲಗೇಜ್ ಇದ್ದರೂ ಆರಾಮಾಗಿ ಹಾಕೊಂಡು ಹೋಗ್ಬೋದು. ಸೊ ಹಾಗಾಗಿ ತುಂಬ ಖುಷಿ ಆಯಿತು. RR ನಗರ ಸ್ಟಾಲು ಸ್ಟಾರ್ಟ್ ಆಗಿದೆ 17th 19th ಭಾನುವಾರ ಸಂಜೆವರೆಗೂ. ನಾನು ಟೆರಕೋಟ ಜ್ಯುವೆಲರಿ ಸ್ಟಾಲ್ನ ಅಲ್ಲಿ ಹಾಕಿರ್ತೀನಿ. ಸೊ ಅಲ್ಲೇ ಅಕ್ಕಪಕ್ಕ ಯಾರಾದರೂ ಟೆರಕೋಟ ಜ್ಯುವೆಲರಿ ತೊಗೊಳ್ಳೋ ಅಂಥ ಸಬ್ಸ್ಕ್ರೈಬರ್ಸು ಒಂದಷ್ಟು ಜನ ಹೆಲ್ಪ್ ಮಾಡಬೇಕು ಅಂತ ಮನಸ್ಸಿರೋರು ಕೂಡ ಬಂದು ನನ್ನ ಮೀಟ್ ಆಗ್ತಾರೆ. ಸೊ ಬಂದು ಟೆರಕೋಟ ಜ್ಯುವೆಲರಿ ನೋಡ್ಬೋದಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕಾಗಿ. ಇನ್ನು ಮುಂದಿನ ವಿಡಿಯೋ ಬಂದು ವೀಲ್ ಚೇರ್ ಟ್ರಾವೆಲರ್ ಚಾನಲಲ್ಲಿ ಬರುತ್ತೆ. ಯಾಕಂದರೆ ಟ್ರಾವೆಲ್ ವಿಡಿಯೋ ಅದರಲ್ಲೇ ಹಾಕಬೇಕು, ಹಾಗಾಗಿ ಸ್ಟಾಲ್ ವಿಡಿಯೋ ಎಲ್ಲ ಅದ್ರಲ್ಲಿ ಬರುತ್ತೆ. ಸೊ ಎರಡೂ ನಿಭಾಯಿಸಬೇಕು ಈ ಚಾನಲ್ಗಳನ್ನ, ಅದಕ್ಕೋಸ್ಕರ